ಅವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 1 ಕೊರಿಂಥ್ಯ 6ನೇ ಅಧಿಕಾರ 14, 15, 16ನೇ ವಚನ ಓದ್ತೇನೆ. ದೇವರು ಕರ್ತನನ್ನು ಎಬ್ಬಿಸದಲ್ಲದೆ ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸಿದನು. ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದನ್ನು ನಿಮಗೆ ತಿಳಿಯದು. ಹೀಗಿರಲಾಗಿ ಕ್ರಿಸ್ತನ ಅಂಗಗಳಾಗಿರುವಂಥವುಗಳನ್ನು ತೆಗೆದುಬಿಟ್ಟು ಸೂಳೆಯ ಅಂಗಗಳಾಗ ಮಾಡಬಹುದೋ? ಎಂದಿಗೂ ಮಾಡಬಾರದು. ಯೇಸು ಸ್ವಾಮಿ ನಮಗೋಸ್ಕರ ಸತ್ತು ಉಣಲ್ಪಟ್ಟು ಎದ್ದು ಬಂದಿದ್ದಾರೆ. ನಾವು ಸಾಯುವ ಸ್ಥಳದಲ್ಲಿ ಯೇಸು ಸ್ವಾಮಿ ಸತ್ತಿದ್ದಾರೆ. ನಮ್ಮ ಪಾಪಕ್ಕೋಸ್ಕರ ಯೇಸು ಶಿಲುಬೆಯಲ್ಲಿ ಬಲಿಯಾಗಿದ್ದು. ನಮ್ಮ ಪಾಪ ಮಾಡಿದ್ದು ನಾವೇನೇ ಶಿಲುಬೆಗೆ ಬಲಿಯಾಗಬೇಕಾಗಿತ್ತು. ಆದರೆ ಯೇಸು ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದರು. ಆದುದರಿಂದ ನಮ್ಮ ಶರೀರ ದೇವರ ಆಲಯವಾಗಿದೆ. ಆ ಆಲಯವನ್ನು ನೀವು ಸೂಳೆಯ ಅಂಗವಾಗಿ ಮಾಡಿದ್ದೀರೋ ಎಂದು ದೇವರ ವಾಕ್ಯದಲ್ಲಿ ಓದುತ್ತೇವೆ. ಸೂಳೆಯ ಅಂಗ ಅಂದರೆ ಏನಂದರೆ ವ್ಯಭಿಚಾರ ಮಾಡುವುದರಿಂದ ಮಾತ್ರ ನಮ್ಮ ದೇಹ ಮಲಿನವಾಗುವುದಲ್ಲ. ಪಾಪ ಮಾಡುವ ಪ್ರತಿಯೊಬ್ಬನು ವ್ಯಭಿಚಾರಕ್ಕೆ ಹೋಲಿಕೆಯಾಗಿದ್ದಾನೆ. ಯಾಕಂದರೆ ನಾವು ಕ್ರಿಸ್ತನೊಂದಿಗೆ ಉಣಲ್ಪಟ್ಟು ಕ್ರಿಸ್ತನೊಂದಿಗೆ ನಾವು ಎಬ್ಬಿಸಲ್ಪಟ್ಟಿದ್ದೇವೆ. ಆದ್ದರಿಂದ ನಮ್ಮ ಶರೀರ ಕ್ರಿಸ್ತನ ಅಂಗವಾಗಿರಬೇಕೇ ಹೊರತು ಸೂಳೆಯ ಅಂಗವಾಗಿ ಇರಬಾರ್ದ. ಯಾಕಂದರೆ ನಮ್ಮ ದೇಹದಲ್ಲಿ ಕ್ರಿಸ್ತನ ದೇಹ ಅಚ್ಚಡಿಕೆಯಾಗಿದೆ. ನಮ್ಮ ದೇಹದಲ್ಲಿ ಕ್ರಿಸ್ತನ ಒಂದು ಅಂಗವಿದೆ. ಆದ್ದರಿಂದ ನಮ್ಮ ದೇಹ ಯಾವುದೇ ಕಾರಣಕ್ಕೂ ಮಲಿನಕ್ಕೆ ನಾವು ಒಪ್ಪಿಸಿ ಕೊಡಬಾರದು. ಯಾಕಂದರೆ ಅದು ದೇವರಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ವಾಕ್ಯದಲ್ಲಿ ಓದುತ್ತೇವೆ, ಕ್ರಿಸ್ತನು ಉಣಲ್ಪಟ್ಟು ಎದ್ದ ಹಾಗೆ ನೀವೂ ಕ್ರಿಸ್ತನೊಂದಿಗೆ ಉಣಲ್ಪಟ್ಟು ಎದ್ದಿದ್ದೀರಿ. ಆದ್ದರಿಂದ ನಿಮ್ಮ ದೇಹ ಕರ್ತನಿಗೆ ಮಾತ್ರ, ದೇವರಿಗೆ ಮಾತ್ರ ಮೀಸಲಾತಿಯಾಗಿ ಇರಬೇಕೇ ಹೊರತು ಅಂದ ದೇಹ ಸೂಳೆಯ ಸಂಘವಾಗಿ ಮಾಡಬೇಡಿರಿ. ಅದನ್ನು ಮಲಿನ ಮಾಡಬೇಡ್ರಿ, ಅದನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಿ ಎಂದು ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. 2024 ನಿಮ್ಮ ದೇಹದಿಂದ ಯಾವ ಪಾಪಗಳನ್ನು ಮಾಡಿದೆಯೋ ಅದನ್ನೆಲ್ಲವನ್ನು ಬಿಟ್ಟು 2025 ನಮ್ಮ ದೇಹ ಕರ್ತನಿಗಾಗಿ ನಾವು ಸಮರ್ಪಣೆ ಮಾಡಿ ಒಪ್ಪಿಸಿಕೊಳ್ಳೋಣ. ಬಾಯಿಲಿಂದ ದೇವರನ್ನು ಸ್ತುತಿಸಿಬಿಟ್ಟು ದೇಹವೆಲ್ಲ ನಾವು ಮಲಿನ ಮಾಡಿ ಇಟ್ಟುಕೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ. ಆದುದರಿಂದ ನಮ್ಮ ದೇಹ, ನಮ್ಮ ಪ್ರಾಣ, ನಮ್ಮ ಆತ್ಮ ಎಲ್ಲವೂ ದೇವರಿಗೆ ಸ್ವಂತವಾಗಿದೆ. ಆದುದರಿಂದ ನೀವೇನು ಮಾಡಿ, ಕರ್ತನೆ, ನನ್ನ ದೇಹದಿಂದ ಯಾವುದನ್ನೆಲ್ಲ ನಾನು ಪಾಪವನ್ನು ಮಾಡುತ್ತೇನೋ ಅದನ್ನೆಲ್ಲವನ್ನು ಈ ನೂತನ ವರ್ಷದಲ್ಲಿ ಬಿಟ್ಟು ನಿನಗಾಗಿ ಪರಿಶುದ್ಧವಾಗಿ ನನ್ನ ದೇಹವನ್ನು ನಾನು ಒಪ್ಪಿಸಿಕೊಡ್ತೇನಂತ ನೀವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ಯೇಸು ನಿಮ್ಮನ್ನು ಆತನ ಮಗನಾಗಿ ಮಗಳಾಗಿ ಸ್ವೀಕರಿಸಿಕೊಳ್ಳುತ್ತಾರೆ. ಯೇಸು ಸ್ವಾಮಿ ವಾರ್ತೆ ಕೇಳುವ ಒಬ್ಬೊಬ್ಬರನ್ನು ಆಶೀರ್ವದಿಸು. ತಮ್ಮ ದೇಹ, ಪ್ರಾಣ, ಆತ್ಮ, ಶರೀರ ಸ್ವಾಮಿ ನಿನಗೆ ಪರಿಶುದ್ಧವಾಗಿ ಇಟ್ಟುಕೊಳ್ಳಲಿಕ್ಕೆ ಎಲ್ಲರಿಗೂ ಸಹಾಯ ಮಾಡು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ನನ್ನ ಪರಲೋಕದಲ್ಲಿರುವ ತಂದೆಯೇ. ಆಮೇನ್, ಆಮೇನ್. ಮೈ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ವಾಕ್ಯವನ್ನು ನೋಡ್ರಿ, ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾಕಂದರೆ ಅದರಿಂದ ನನಗೆ ತುಂಬ ಅನುಕೂಲತೆ. ವಿಡಿಯೋಗಳನ್ನು ಬಿಡಬೇಕು ನಾನು, ಅದರಿಂದ ಸಬ್ಸ್ಕ್ರೈಬ್ ನೋಡಿಬಿಟ್ಟೇ ಬಿಡ್ತಾರೆ. ಆದ್ದರಿಂದ ನನಗೋಸ್ಕರ ಸಪೋರ್ಟ್ ಮಾಡಿ. ನನ್ನ ಸೇವೆ ಈ ವರ್ಷ ಬೆಳಿಬೇಕು. ಪಾಪದಲ್ಲಿ ಅನೇಕರು ಮಲಿನವಾಗಿ ಇದ್ದಾರೆ. ಯಾಕಂದರೆ ಈ ಜೀವಿತ ಒಂದು ದಿವಸ ಮುಗಿದ ಮೇಲೆ ಪರಲೋಕಕ್ಕೆ ಹೋಗಬೇಕಾದರೆ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಅನೇಕರಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ವಾರವೆಲ್ಲ ದೇವರು ನಿಮ್ಮನ್ನು ಕಾಯ್ದು ಕಾಪಾಡಲಿ. ಟೇಕ್ ಕೇರ್. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.